ನಮಸ್ಕಾರ, ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ರಫೀಕ್ ಅಹಮದ್. ಜಗಳೂರು ತಾಲೂಕಿನ ಜಗಳೂರು ಪಟ್ಟಣದ ವಿದ್ಯಾನಗರದಲ್ಲಿರುವ ಕಾರ್ಯನಿರತ ಪತ್ರಕರ್ತ ಧ್ವನಿ ಸಂಘಟನೆಯ ಕಾರ್ಯಾಲಯದಲ್ಲಿ ಬೆಸ್ಕಾಂ ಇಲಾಖೆಯ ನಿವೃತ್ತ ನೌಕರರಾದ ಮೊಹಮ್ಮದ್ ಹುಸೇನ್ ರವರು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು. ಸರ್, ತಮ್ಮ ಹೆಸರು ಸರ್? ಜಿ ಮೊಹಮ್ಮದ್ ಹುಸೇನ್, NGO ಜಗಳೂರು. ಸರ್, ಇವತ್ತು ಪತ್ರಿಕಾಗೋಷ್ಠಿ ಉದ್ದೇಶ ಸರ್ ತಾವು? ಉದ್ದೇಶ ಏನಿಲ್ಲ, ಗ್ಯಾಸ್ ಸಿಲಿಂಡರ್ ಬುಕ್ ಮಾಡಿದ್ವಿ. ದಿನಾಂಕ 20ನೇ ತಾರೀಕಿಂದು ಬುಕ್ ಆಯಿತು. ಬುಕ್ ಆದಮೇಲೆ ಸುಬ್ರಹ್ಮಣ್ಯ ಗ್ಯಾಸ್ ಏಜೆನ್ಸಿ ಕೆಲಸಗಾರರಾದ ರಾಜು ಅವರಿಗೆ ಮಾತಾಡಿದೆ. ಅವ್ರು ಫೋನ್ ತಗೊಂಡಲ್ಲ. 21, 22, 23ವರೆಗೂ ಕೇಳಿದ್ರು, ಫೋನ್ ಎತ್ತಲಿಲ್ಲ ಅವರು. ತಿರ್ಗಿ ಮತ್ತೆ 23 ಬೆಳಿಗ್ಗೆ ಮಾತಾಡಿದಾಗ ಎಲ್ಲ ಬಂದಿದೆ, ಬರೀ ಈಗ ಸಿಲಿಂಡರ್ ಕೊಡ್ತೀನಿ ಸತ್ಯ ಬಜಾರ್ಗೆ ಅಂತ ಹೇಳಿದ್ರು. ಆಗ ಅಲ್ಲಿ ಹೋದಾಗ ಇಲ್ಲ, ನಿಮ್ಮದು ಗ್ಯಾಸ್ ಬುಕ್ಕಿಂಗ್ ಎಲ್ಲ ಮಾಡಿದ್ದು ಎಲ್ಲ ಕ್ಯಾನ್ಸಲ್ ಆಗಿದೆ, ಹೊಸ ಬುಕ್ ಮಾಡಬೇಕು ಅಂತ ಹೇಳಿದ್ರು. ಆಗ ಹೊಸ ಬುಕ್ ಮಾಡ್ಬೇಕಂದಾಗ ಮತ್ತೆ ಏನು ಮಾಡೋಣಪ್ಪ ಅಂದ್ರೆ ಬುಕ್ ಮಾಡಿ ಕೊಡಿಸ್ತಾಣ, ನೀವು ಸಿಲಿಂಡರ್ ತಗೊಂಬರೋಣ ಅಂದರು. ನಾನು ಮನೆಗೆ ಹೋಗ್ಬಿಟ್ಟು ಸಿಲಿಂಡರ್ ಖಾಲಿ ಸಿಲಿಂಡರ್ ತಗೊಂಡೋಗಿ ಸಂತೆ ಬಂದೆ ಅಂತ ಅವ್ರ ಹತ್ರ ಕುತ್ಕೊಂಡು 11:30 ಗಂಟೆಗೆ ಲಾರಿ ಲೋಡ್ ಬಂತು ಸಿಲಿಂಡರು. ಅವಾಗ ಸಿಲಿಂಡರ್ ಅಂದರೆ ಇಲ್ಲ, ನಿಮ್ಮದು OTP ಬಂತು, ಬಿಲ್ ಆಗಿಲ್ಲ, ಏನಿಲ್ಲ, ಕೊಡೋಕ್ಕಾಗಲ್ಲ ಅಂತಂದು ಲಾರಿಯವರು ಮತ್ತು ರಾಜು ಅವರು ಕೊಡೋಕ್ಕಾಗಲ್ಲ ಅಂದರು. ನಾವು ಈ ಸಮಸ್ಯೆನೆಲ್ಲ ಫುಡ್ ಇನ್ಸ್ಪೆಕ್ಟರ್ ಶಿವಪ್ರಕಾಶ್ ಅವರಿಗೂ ನಾವು ತಿಳಿಸಿದ್ವಿ ಫೋನ್ ಮುಖಾಂತರ. ಆದರೆ ಅವರು ಸಹ ಹೇಳಿದರು, ಸರ್ ಅವ್ರಿಗೆ ಇಲ್ಲ, ನಾವು ಕೊಡೋಕ್ಕಾಗೋದಿಲ್ಲ, ನಮಗೆ OTP ಬಿಲ್ಲು ಬರೋವರೆಗೂ, ಬಿಲ್ ಪಾಸ್ ಆಗೋವರೆಗೂ ಕೊಡೋಕ್ಕಾಗಲ್ಲ, ನೀವು ಹಳೇದಲ್ಲ, ನೀವು ಕ್ಯಾನ್ಸಲ್ ಆಗಿದೆ ಅಂತ ಹೇಳ್ತಾರೆ. ನಾವು ಅತಿ ಹೆಚ್ಚವಾಗಿ ಬುದ್ಧಿವಂತಿಕೆಯಿಂದ 4-5 ದಿವಸ ಫೋನ್ ಎತ್ತಂಗೆ ಅಟೆಂಡ್ ಮಾಡ್ದಂಗೆ ಅಲ್ಲೇ ಐತೆ ಇಲ್ಲೇ ಐತೆ, ನಾಳೆ ಕೊಡ್ತೀವಿ ನಾಡ್ದು ಕೊಡ್ತಂತ ಉಡಾಕ ಉತ್ತರ ಕೊಟ್ಟು ಅದನ್ನು 5 ದಿವಸ ಆದಮೇಲೆ ಕ್ಯಾನ್ಸಲ್ ಆಗೋ ರೀತಿ ಮಾಡಿ ನಮ್ಗೆ ಈ ರೀತಿ ತೊಂದರೆ ಕೊಡ್ತಿದ್ರೆ, ನಾವು ನಿವೃತ್ತ ನೌಕರರು, ವಯಸ್ಸಾಗಿದೆ, ಓಡಾಡೋಕ್ಕೂ ಆಗಲ್ಲ. ಆದ್ರೂ ನಾವು ಕೊಟ್ಟ ಜಾಗದಲ್ಲಿ ಒಂದು ಅಮೌಂಟ್ ಬಂದು ಹೋದರೆ ಈ ಥರ ಉದಾಸೀನ ಮಾತಾಡಿ ನಮ್ಗೆ ಯಾವ ರೀತಿ ಸಿಲಿಂಡರ್ ಕೊಟ್ಟಿಲ್ಲ. ಆದ್ದರಿಂದ ನಮಗೆ ವಯಸ್ಸಾದಂತಕ್ಕಂಥವರಿಗೆ ತಾವುಗಳು ದಯಪಾಲಿಸಿ ನಮಗೆ ಸಿಲಿಂಡರ್ ಮನೆ ಬಾಗಿಲಿಗೆ ಮುಟ್ಟುವಂತೆ ಮಾಡಬೇಕಾಗಿ ನಾವು ಈ ಪತ್ರ ಮುಖಾಂತರ ನಮ್ಮ ಸತ್ಯಾಂಶವನ್ನು ಹೇಳಿ ಇವರಿಗೆ ವಿಷಯವನ್ನು ತಿಳಿಸಿರುತ್ತೇವೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮಸ್ಕಾರ.